पूजाय राघवेंद्राय सत्यधर्मरताय सततं कल्पवृक्ष नमतं कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಸರ್ವೇ ಜನ ಸುಖಿನೋ ಭವಂತು. ಮೊದಲಿಗೆ ಆಲೂಗಡ್ಡೆ ತೊಗೊಂಡಿದ್ದೀನಿ. ಎಷ್ಟು ಅಂದರೆ ಒಂದು 250 ಗ್ರಾಮ್ ತೊಗೊಂಡಿದ್ದೀನಿ ಆಲೂಗಡ್ಡೆ. ಇವಾಗ ಕಟ್ ಮಾಡ್ಕೋಬೇಕು ಇದನ್ನು ಆಲೂಗಡ್ಡೆನ. ಓಕೆ, ಎಲ್ಲ ಆಲೂಗಡ್ಡೆ ನೀಟಾಗಿ ಕಟ್ ಮಾಡ್ಕೊ. ಸಾರಿ, ಓಕೆ. ನೆಕ್ಸ್ಟ್ ಓಕೆ, ರೆಡಿ. ನೆಕ್ಸ್ಟ್ ಎಲ್ಲ ಆಲೂಗಡ್ಡೆನೂ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಗ್ಯಾಸ್ ಮೇಲೆ ನೀರು ಕಾಸಕ್ಕಿಟ್ಟು ಆಲೂಗಡ್ಡೆ ಹಾಕಿಕೊಂಡು ಬೇಯಿಸ್ಕೋಬೇಕು. ಓಕೆ, ಎಲ್ಲ ಆಲೂಗಡ್ಡೆ ಹಾಕಿ ಬೆನ್ನೆಲ್ಲಿ ಲವಂಗ, ಓಕೆ, ಎಣ್ಣೆ, ಚಕ್ಕೆ, ಲವಂಗ, ಶುಂಠಿ ಹಾಗೂ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪಗೆ ಹಾಕಬೇಕಿದೆ. ಎಲ್ಲದನ್ನು ಕೆಂಪಗೆ ಹಾಕಬೇಕು. ಸ್ವಲ್ಪ ಕೆಂಪಗೆ ಆದರೆ ಚಕ್ಕೆ ಇದೆ ಹಾಗೂ ಈರುಳ್ಳಿ, ಶುಂಠಿ, ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಓಕೆ, ಇದರಲ್ಲಿ ಒಂದು ರೈಸ್ ತೊಗೊಂಡ್ರೆ ಒಂದು ಅರ್ಧ ನೀರು. ನೆಕ್ಸ್ಟ್ ಇವಾಗ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕ್ಕೊಂಡು ಓಕೆ, ಅಕ್ಕಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಕುದಿಸ್ಬೇಕು. ಇದನ್ನು 2 ರಿಂದ 3 ಸಲ ಆಯ್ತಲ್ಲ ತಿರ್ಸ್ಕೊತಾ ಇರಬೇಕು, ಯಾಕಂದರೆ ಮಸಾಲ ಎಲ್ಲ ಒಂದು ಕಡೆ ಆಗಿಬಿಡುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಓಕೆ, ವೆರಿ ಟೇಸ್ಟಿ ಆ್ಯಂಡ್ ಈಸಿ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಲೂ ಬಾತ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.